ಎಲ್ಲರೂ ರೆಡಿಯಾಗಿದ್ದೀವಿ. ಮಂದಾರ ಹಿಲ್ಸ್ಗೆ ಹೋಗ್ತಾ ಇದೀವಿ. 5:30 ಆಗಿದೆ. ಅಲ್ಲಿ ಮತ್ತೆ 2 hours ಬೇಕು ರೀಚ್ ಆಗೋದಕ್ಕೆ. ಸೊ ರೀಚ್ ಆದ್ಮೇಲೆ ನೋಡೋಣ. ಬಾಯ್. ಫ್ರೆಂಡ್ಸ್, ಇವಾಗ ಸೊ ಮೈಸೂರು ರೋಡಿಂದ ನಾಯಂಡಹಳ್ಳಿ, ಅಲ್ಲಿಂದ ಪೀಣ್ಯ ರೋಡ್, ಹಾಗೆ ಅಲ್ಲಿಂದ ತುಮಕೂರಿಗೆ ರೀಚ್ ಆಗಿ ಅಲ್ಲಿರೋಂಥ ಮಂದಾರ ಹಿಲ್ಸ್ ನೋಡೋಣ. ಓಕೆ ಫ್ರೆಂಡ್ಸ್, ಬಾಯ್. ಇನ್ನು ರೋಡ್ ವ್ಯೂನ ನಿಮ್ಗೆ ತೋರಿಸ್ತಾ ಇರ್ತೀನಿ, ನೋಡ್ತಾ ಇರಿ. ನೋಡಿ, ಬೆಳಕು ಹರಿತಾ ಇದೆ. 6:20 ಇವಾಗ. ನೋಡಿ, ಬೆಳಕಾಗಿದೆ ಇವಾಗ. ಎಷ್ಟು ಜನರು ಇಷ್ಟೊತ್ತಿಗೆ ಎಷ್ಟು ಜನ ಓಡಾಡ್ತಾ ಇದ್ದಾರೆ ನೋಡಿ. ಬಸ್ಸು, ಕಾರು, ವೆಹಿಕಲ್ಸು ಎಲ್ಲ ಓಡಾಡ್ತಾ ಇದೆ. ನಾವು ಮನೇಲಿದ್ದಾಗ ನಿದ್ದೆ ಮಾಡ್ತಾ ಇರ್ತೀವಿ. ಇವಾಗ ನೋಡಿ 6:20 ಇನ್ನೂ ಎಷ್ಟು ಜನರಿದ್ದಾರೆ ಅಂದರೆ ಎಷ್ಟು ಬ್ಯುಸಿ ಇದೆ ನೋಡಿ. ಟೋಲ್ ನೋಡಿ. ನೋಡಿ, ಇಂಥ ಒಳ್ಳೆ ಸೊಗಸಾದ ಮುಂಜಾನೆಯನ್ನು ನಾವು ನೋಡೇ ಇರೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಖುಷಿ ಆಗ್ತಾ ಇದೆ. ಲೇಕಲ್ಲಿ ಗಿಡಗಳು ಇವು ಎಷ್ಟು ಚೆನ್ನಾಗಿದೆ ನೋಡಿ. ತೆಂಗಿನ ತೋಟ ನೋಡಿ, ಎಷ್ಟು ತೆಂಗಿನ ತೋಟ. ಅಡಿಕೆಗೆ ತೆಂಗಿನಕಾಯಿ, ಅಡಿಕೆ ತೋಟ ಇದು. ಅಡಿಕೆ ತೋಟ, ತೆಂಗಿನಕಾಯಿ ಅಲ್ಲ, ಇದು ಅಡಿಕೆ ತೋಟ. ನೋಡಿ ಫ್ರೆಂಡ್ಸ್, 6:50 ಆಗಿದೆ. ಇವಾಗ ನಾವು ಟಿಫನ್ಗೆ ಹೇಳ್ಕೊಂಡಿದ್ದೀವಿ. ಇಲ್ಲಿ ನಂಜುಂಡೇಶ್ವರ ಹೋಟೆಲ್ ಅಂತ ಇದೆ. ಸೊ ಇಲ್ಲಿ ಟಿಫನ್ ಮಾಡಿಕೊಂಡು ಬೇಕಲ್ಲಿ ಹೋಗ್ಲಿ ತೋರಯ್ಯ. नहीं अजू इडली वड़ा सांबार ಎಲ್ಲರೂ ಇಡ್ಲಿ ವಡೆನೇ ಇವತ್ತು. ಇಡ್ಲಿ ವಡೆ ಸಾಂಬಾರ್, ಇಡ್ಲಿ ವಡೆ ಸಾಂಬಾರ್. ದೋಸೆ ಇಲ್ಲ ಇವತ್ತು. ಸೊ ಟೇಸ್ಟ್ ಮಾಡೋಣ. ಹೇಗಿದೆ ಹೇಳೋ ಕಾರ್ತಿಕ್? ಇನ್ನೂ ತಿಂದೇ ಇಲ್ಲ, ಚೆನ್ನಾಗಿದೆ ಅಂತ ಇದೆ. ಹೇಗಿದೆ? ಎಲ್ರದ್ದು ಇಡ್ಲಿ ವಡೆನೇ. ಚೆನ್ನಾಗಿದೆಯಾ? ಸಾಫ್ಟ್ ಆಗಿದೆ. ಹಾಗಿದ್ರೆ ಹೇಗಿದೆ? ಆಯಿತು, ಎಲ್ಲರೂ ಚೆನ್ನಾಗಿದೆ ಅಂತ ಇದ್ದಾರೆ. ಅದಕ್ಕೆ ಇವಾಗ ನಾನು ತಿಂತಾ ಇದ್ದೀನಿ. ಪಂಡಿತನಹಳ್ಳಿ ಅಂತ ಇದು ನೋಡಿ, ಪಂಡಿತನಹಳ್ಳಿ. ಇದು ನಾವು ಹೋಗ್ತಾ ಇರೋ ಮಂದಾರ ಹಿಲ್ಸಿನ ರೂಟ್. ಹಳ್ಳಿ ನೋಡಿ, ಹಳ್ಳಿ ಜನ ಇದಿಲ್ಲ. ಇಲ್ಲಿ ನೋಡಿ, ಹಳ್ಳಿ ಮನೆ, ಹಳ್ಳಿ ಜನ, ಹಳ್ಳಿ ಹಸು ಎಲ್ಲ ಆರ್ಗ್ಯಾನಿಕ್. ಇಲ್ಲ ಆರ್ಗ್ಯಾನಿಕ್ ಜನರೇ ಇರೋದು. ನಾವು ಆರ್ಗ್ಯಾನಿಕ್ ಫ್ರೂಟ್ಸ್ ಎಲ್ಲ ತಿಂದಿದ್ದೀವಿ, ವೆಜಿಟೇಬಲ್ಸ್ ತಿಂದಿದ್ದೀವಿ. ಆರ್ಗ್ಯಾನಿಕ್ ಜನರು ನೋಡಿದೀವ? ಇಲ್ಲ ತಾನೆ. ಏನು ಬೊಗಳೋದಿಲ್ಲ. ಈ ನಾಯಿ ನೋಡಿ ಅಲ್ಲಾಡಿಸ್ತಾ ಇದೆ ಬಾಲ. ಫ್ರೆಂಡ್ಸ್, ನಾವು ಹೋಗ್ತಾ ಇದೀವಿ ಮಂದಾರಗಿರಿ ಹಿಲ್ಸ್. ಅಲ್ಲಿ ನೋಡಿ ದೂರದಿಂದ ಕಾಣ್ತಾ ಇರುವಂತ ಬೆಟ್ಟ. ಆ ಬೆಟ್ಟದಲ್ಲಿ ನಡ್ಕೊಂಡು ಹೋಗ್ಬೇಕಾಗಿರುವಂತ ಮೆಟ್ಲು ಕಾಣ್ತಾ ಇದೆ. ಅಲ್ಲೇ ಇರುವಂತ ಪೀಕಾಕ್ ಟೆಂಪಲ್ ಕೂಡ ಕಾಣ್ತಾ ಇದೆ. ಸೊ ಹತ್ರ ಹೋಗೋಣ, ನೋಡೋಣ ಹೇಗಿದೆ ಅಂತ. ತುಂಬಾನೇ ಚೆನ್ನಾಗಿದೆ ಅನಿಸ್ತಾ ಇದೆ.
ತುಂಬಾ ಚೆನ್ನಾಗಿದೆ ಅನಿಸ್ತಾ ಇದೆ. ರೋಡ್ ಒಂದ್ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಸ್ವಲ್ಪ ದಡಬಡ ಇತ್ತು, ಇವಾಗ ತಾರೆಲ್ಲ ಹಾಕ್ಬಿಟ್ಟು ತುಂಬಾ ಚೆನ್ನಾಗಿದೆ ರೋಡು. ಮಂದಾರ ಹಿಲ್ಸ್ ರೀಚ್ ಆಗಿದ್ದೀವಿ. ಇಲ್ಲಿ ನಾವು ಬರೋದಕ್ಕೆ 1.5 hour ಆಯ್ತು. ತುಂಬಾನೇ ಚೆನ್ನಾಗಿದೆ ಈ ಪ್ಲೇಸ್. ಇನ್ನು ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಬೆಟ್ಟ ಹಿಂದ್ಗಡೆ, ಅದ್ರ ಮೇಲೆ ಹತ್ಬೇಕು. ಸೊ ಇಲ್ಲಿ ಸೀನರಿ ಸೂಪರ್ ಆಗಿದೆ. ನೋಡಿ ಸುತ್ತಲೂ ಹೇಗೆ ಕಾಣ್ತಾ ಇದೆ ಅಂತ, ಬೆಟ್ಟ ಫುಲ್ ನೇಚರಲ್ಲಿ ಇರುವಂತ ಇದು ಮಂದಾರ ಹಿಲ್ಸ್. ಪಾರ್ಕಿಂಗ್ ಸ್ಪೇಷಿಯಸ್ ಆಗಿದೆ, ಕಾರೆಲ್ಲ ಇಲ್ಲೇ ಪಾರ್ಕ್ ಮಾಡಬೇಕು. 40 rupees ಚಾರ್ಜ್ ಮಾಡಿದ್ದಾರೆ. ಇನ್ನು ಈ ಬೆಟ್ಟದ ಮೇಲೆ ಹತ್ತಬೇಕು ನೋಡೋಣ. ಇಲ್ಲಿಂದ ಬೆಟ್ಟ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ಹತ್ತುತ್ತಾ ಇದ್ದೀವಿ. ಇವಾಗ ಟೈಮು 8:10. ಚಂದ್ರನಾಥ ಸ್ವಾಮಿ ನಮಃ. ಸೊ ಇಲ್ಲೆಲ್ಲ ಮೆಟ್ಲುಗಳು ಇದೆ. ಹಾಗೆ ಇಲ್ಲಿ ಸೈಡಲ್ಲಿ ಕೂಡ ಹೀಗೆ ಬೆಟ್ಟ ಹತ್ಕೊಂಡು ಕೂಡ ಹೋಗ್ಬೋದು, ಇಲ್ಲಾಂದರೆ ನೀವು ಮೆಟ್ಲ ಮೇಲೆ ಕೂಡ ಹೋಗ್ಬೋದು. ಮೆಟ್ಲು ನೋಡಿ ಇಷ್ಟು ಜಸ್ಟ್ ತುಂಬ ಸ್ಟ್ರೈನ್ ಆಗುವಂಥ ಮೆಟ್ಲು ಅನಿಸಲ್ಲ ಇದು. ಸೊ ಬನ್ನಿ ಹತ್ತೋಣ. ಬೆಟ್ಟ ಗುಡ್ಡ ತುಂಬಾನೇ ಚೆನ್ನಾಗಿದೆ. ತುಂಬ ದಿನದಿಂದ ನಾವು ಈ ಮಂದಾರ ಹಿಲ್ಸ್ಗೆ ಬರ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡು ಕೊನೆಗೆ ಇವತ್ತು ಬಂದಿದ್ದೀವಿ. ಫ್ರೆಂಡ್ಸ್ 20 ಮಿನಿಟ್ಸಲ್ಲಿ ಹತ್ತಿದ್ದೀವಿ. 20 ಮಿನಿಟ್ಸ್ ಸಾಕು ಹತ್ತೋದಕ್ಕೆ.
ಫ್ರೆಂಡ್ಸ್, ಇವಾಗ ನಾವು ಲೇಕ್ ಹತ್ರ ಹೋಗ್ತಾ ಇದ್ದೀವಿ. ತುಂಬಾನೇ ಚೆನ್ನಾಗಿದೆ ಸೀನಿಕ್. ನೀವು ಕೂಡ ಬನ್ನಿ ಈ ಮಂದಾರ ಹಿಲ್ಸ್ಗೆ. ಒನ್ ಡೇ ಪೂರ್ತಿ ನೀವು ನೋಡೋ ಅಂಥದ್ದು, ನೇಚರಲ್ಲಿ ಎಂಜಾಯ್ ಮಾಡೋ ಅಂಥದ್ದು ಇದು. ಬಂದು ತುಂಬಾನೇ ಚೆನ್ನಾಗಿದೆ. ಲೇಕ್ ಅಂತೂ ಸಾಕಷ್ಟು ದೊಡ್ಡದಾಗಿರೋಂಥ ಲೇಕ್. ಹಾಗೆಯೇ ಇಲ್ಲಿ ಸುತ್ತಮುತ್ತ ಬೆಟ್ಟ ಗುಡ್ಡ ಮರ ಗಿಡಗಳೆಲ್ಲ ತುಂಬಾನೇ ಚೆನ್ನಾಗಿದೆ. ಬಂದು ಎಂಜಾಯ್ ಮಾಡಬೇಕು. ನೇಚರಲ್ಲಿ ನೋಡೋ ಅಂಥದ್ದು ಖುಷಿಯಾಗುತ್ತೆ ನೋಡಿದ್ರೆ. ಬನ್ನಿ, ಒಂದ್ಸತಿ ನೀವು ಕೂಡ ಬಂದು ಎಂಜಾಯ್ ಮಾಡಿ. ವಾವ್, ನೋಡಿ ಎಷ್ಟು ಚೆನ್ನಾಗಿದೆ. ಬೆಟ್ಟ ಗುಡ್ಡದಲ್ಲಿ ಮಧ್ಯದಲ್ಲಿ ಒಂದು ದೊಡ್ಡದಾಗಿರುವಂತ ಲೇಕ್. ನೋಡಿ ಎಂಟ್ರೆನ್ಸ್, ಲೇಕ್ಗೆ ಎಂಟ್ರೆನ್ಸ್ ಇದು. ಗೇಟ್ ಇದೆ. ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಓಪನ್ ಇರುತ್ತೆ. ತುಂಬಾನೇ ಚೆನ್ನಾಗಿದೆ. ನೇಚರ್ನ ಎಂಜಾಯ್ ಮಾಡಬೇಕು, ನೇಚರಲ್ಲಿ ಇರಬೇಕು ಅನ್ನೋರಿಗೆ ತುಂಬ ಒಳ್ಳೆ ಪ್ಲೇಸು ಮಂದಾರ ಹಿಲ್ಸ್. ನೋಡಿ ಲೇಕ್, ಎಷ್ಟು ದೊಡ್ಡದಾಗಿರುವಂಥ ಲೇಕ್ ಇದು. ಬೆಂಗಳೂರಿನಿಂದ ಒಂದು 70 ಕಿಲೋಮೀಟರ್ದಲ್ಲಿ ದೂರ ಇರುವಂಥ ಈ ಮಂದಾರ ಹಿಲ್ಸ್ಗೆ ಎಷ್ಟು ನೇಚರ್, ಹಾಗೆ ಎಷ್ಟು ಕಾಮ್ ಆಗಿದೆ ಈ ಪ್ಲೇಸು. ಶಾಂತವಾಗಿದೆ, ತುಂಬಾನೇ ಚೆನ್ನಾಗಿದೆ. ಬಂದು ಎಲ್ಲರೂ ಎಂಜಾಯ್ ಮಾಡ್ಬೋದು. ಗ್ರೂಪಲ್ಲಿ ಬಂದುಬಿಟ್ರೆ ಒಂದು ಸ್ವಲ್ಪ ಏನಾದ್ರು ತಿಂಡಿ ಆ ಥರದ್ದು ಏನಾದರೂ ಮಾಡ್ಕೊಂಡು ಬಂದುಬಿಟ್ರೆ ಇಲ್ಲ ಆರಾಮಾಗಿ ಕುತ್ಕೊಂಡು ತಿನ್ಬೋದು. ಬಟ್ ಒಳಗಡೆವರೆಗೂ ಗಾಡಿ ಬಿಡೋದಿಲ್ಲ. ನೀವು ಅಲ್ಲೇ ಪಾರ್ಕ್ ಮಾಡಿಬಿಟ್ಟು ನೀವು ಬರಬೇಕು, ನಡ್ಕೊಂಡು ಬರಬೇಕು. ನೀವು ನಡ್ಕೊಂಡು ಬಂದರೆ ಇಲ್ಲಿ ನೇಚರ್ನ ಎಂಜಾಯ್ ಮಾಡ್ಬೋದು. ನೋಡಿ ಇದು ಗೇಟು, ಎಂಟ್ರೆನ್ಸ್. ಇಲ್ಲಿಂದ ಲೇಕ್ ನೋಡಿ ಎಷ್ಟು ದೊಡ್ಡದಾಗಿರೋಂಥ ಲೇಕ್.
ಅದನ್ನೆಲ್ಲ ತಗೊಂಡು ಮನೆಗೆ ಹೋಗೋಣ ಅನ್ಕೊಂಡಿದ್ದೀನಿ. ಬನ್ನಿ ಹೋಗೋಣ ಮನೆಗೆ. ಬಾಯ್ ಫ್ರೆಂಡ್ಸ್. ನೋಡಿ ಹಳ್ಳಿ ಜನ ಆರಾಮಾಗಿ ಕೂತಿದ್ದಾರೆ ನೋಡಿ, ಇಷ್ಟು ಆರಾಮಾಗಿ ಕೂತಿದ್ದಾರೆ. ನಮ್ಮ ಕಡೆ ಇದ್ದಿದ್ರೆ ಮೊಬೈಲ್ ಇಟ್ಕೊಂಡು ಕೂತ್ಕೊಳ್ತಾ ಇದ್ರು.